ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ. ಬಸವ 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 ಎಂಬುದೇ ಭಕ್ತಿಕಾಣ ಕಪಿಲಸಿದ್ಧ ಮಲ್ಲಿಕಾರ್ಜುನ. ದಂಪತಿ ಏಕೋಭಾವವಾದಲ್ಲಿ ಗುಹೇಶ್ವರ ಲಿಂಗವ ಕಾಣಬಂದಿತ್ತು. ಹೀಗೆ ಹೇಳಿದವರು ಅಲ್ಲಮ್ಮ ಪ್ರಭುದೇವರು. ಇವತ್ತ ಮದುವೆ ಅಂದ್ರೇನು, ಲಗ್ನ ಅಂದರೆ ಏನು ಅಂತಕ್ಕಂಥ ವಿಷಯವನ್ನು ತಿಳಿದುಕೊಳ್ಳೋಣ. ಯಾಕಂದರೆ ಎಲ್ಲ ಅಧ್ಯಾತ್ಮ ವಿಷಯದ ಬಗ್ಗೆ ಕೇಳಿ ಸಾಕಷ್ಟು ನೀವು ಆತ್ಮಜಾಗೃತಿ ಮಾಡ್ಕೊಂಡಿದ್ದೀರಿ. ದಿನಾಲೂ ಪ್ರವಚನದಲ್ಲಿ ಎನ್ಲೈಟನ್ಮೆಂಟ್ ಇರ್ತದೆ. ಅಂದ್ರೆ ಎನ್ಲೈಟನ್ಮೆಂಟ್ ಅಂದರೆ ಏನು, ಆತ್ಮರಂಜನೆ ಇರ್ತದೆ. ಇವತ್ತ ಹೆಚ್ಚು ಎಂಟರ್ಟೈನ್ಮೆಂಟ್ ಅಂದರೆ ಮನೋರಂಜನೆ. ಬದುಕಿನಲ್ಲಿ ಲಗ್ನ ಅತೀ ಮಹತ್ವವಾಗಿರ್ತಕ್ಕಂಥ ಒಂದು ಸಂಗತಿ. ಈ ಲಗ್ನ ಅಂತಕ್ಕಂಥ ಸಂಸ್ಥೆ ಬಹಳ ಪುರಾತನವಾಗಿ ಮಾನವರನ್ನೇ ಹಾಸುವಕ್ಕಾಗಿ ಬೆಳೆದು ಬಂದಿದೆ. ಪ್ರಾಯಶಃ ಅನಾಗರಿಕ ಮಾನವನು ಲಗ್ನ ಮಾಡ್ಕೊಳ್ತಿರಲಿಲ್ಲ. ಅದನ್ನು ನೀವು ಇತಿಹಾಸದಲ್ಲಿ ಓದಿದ್ದೀರಿ. ಅನಾಗರಿಕ ಮಾನವನಿಗೆ ಬಟ್ಟೆ ಬರೆಗಳನ್ನು ಉಟ್ಟುಕೊಳ್ಳುವ ಪ್ರಜ್ಞೆಯೂ ಇರಲಿಲ್ಲ. ಮುಂದೆ ನಾಗರಿಕತೆ ಬಂದಂತೆ ಎಲ್ಲ ಒಂದು ಹೆಣ್ಣಿಗೆ ಒಂದು ಗಂಡು ಜೊತೆಯಾಗಿರಬೇಕು, ಬಾಳಿನಲ್ಲಿ ಅವಿಭಾಜ್ಯ ಅಂಗವಾಗಿ ಇರಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿ ಮಾನವ ಲಗ್ನವನ್ನೇ ಮಾಡತಕ್ಕಂಥ ಪದ್ಧತಿಯನ್ನು ತಂದ. ಈ ಪ್ರಾಣಿಗಳಿಗೂ ಮತ್ತು ಮನುಷ್ಯನಿಗೂ ಮುಖ್ಯವಾದ ಒಂದು ವ್ಯತ್ಯಾಸ. ಪ್ರಾಣಿಗಳು ಒಂದು ಕರುವನ್ನು ಹೆತ್ತಾಗ ಆ ಕರು ಅಥವಾ ಮರಿ ತಾಯಿ ಕೂಡನೇ ಅಡ್ಡಾಡ್ತಾ ಇರೋದನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಆದರೆ ತಾಯಿ ಹೆತ್ತಾಗ ಬಾಣತಿ ಆಗ್ತಾಳೆ, ದುರ್ಬಲಳಾಗ್ತಾಳೆ, ನಿಸ್ಸಹಾಯಕಳಾಗ್ತಾಳೆ, ಪರಾವಲಂಬಿ ಆಗ್ತಾಳೆ. ಆ ಮಗುವಂತೂ ಇನ್ನೂ 4-5 ವರ್ಷಗಳವರೆಗೆ ಅದರ ರಕ್ಷಣೆ ಇನ್ನೊಬ್ಬರು ಮಾಡಲೇಬೇಕು. ಅಂದಾಗ ಯಾರಾದರೂ ಬೇಕು. ಮದುವೆಯನ್ನು ಸಂಸ್ಥೆಯನ್ನು ಸಮಾಜದಿಂದ ನಾವು ತೆಗೆದು ಹಾಕಿಬಿಟ್ರೆ ಆವಾಗ ಆ ಬಾಣಂತಿಯನ್ನು ಮಗುವನ್ನು ಯಾರು ನೋಡಬೇಕು? ಲಗ್ನ ಇದ್ದರೆ ಗಂಡಿದ್ರೆ ಸಂಬಂಧ ಇರ್ತದೆ, ರಿಲೇಷನ್ಸ್ ಇರ್ತದೆ, ಬಂಧು ಬಳಗ ಅನ್ನೋದು ಇರ್ತದೆ. ಅದಕ್ಕಾಗಿ ಈ ಒಂದು ನೈಸರ್ಗಿಕ ಅವಶ್ಯಕತೆಗಾಗಿ ಪ್ರಾಯಶಃ ಮಾನವನು ಲಗ್ನವನ್ನು ಬಳಕೆಯಲ್ಲಿ ತಂದಂತೆ ಕಾಣ್ತದೆ. ನಮ್ಮ ಶರಣರೂ ಸಹ ದಾಂಪತ್ಯ ಜೀವನಕ್ಕೆ ಮಹತ್ವ ಕೊಟ್ಟಿದ್ದಾರೆ. ಧನ್ಯೋ ಗೃಹಸ್ಥಾಶ್ರಮ ಅಂತ ಹೇಳಿದ್ದಾರೆ. ಗೃಹಸ್ಥಾಶ್ರಮದಿಂದಲೇ ಉಳಿದೆಲ್ಲ ಆಶ್ರಮಗಳು ಜೀವಂತವಾಗಿರ್ತವೆ. ಯಾಕಂದ್ರೆ ಇವತ್ತು ಸನ್ಯಾಸಿಗಳನ್ನು ವಿರಕ್ತರನ್ನ ಹಡಿದವ್ರು ಯಾರು? ಗೃಹಸ್ಥರಿಂದಲೇ ಎಲ್ಲ ಆಗೋಗು. ಆದ್ದರಿಂದ ಗೃಹಸ್ಥಾಶ್ರಮ ಅದು ಕೆಟ್ಟ ತಪ್ಪು ಅಂತಕ್ಕಂಥ ಒಂದು ಏನು ಮನೋಭಾವನೆ ಕೆಲವರಲ್ಲಿ ಅದ, ಅದನ್ನು ಶರಣರು ಒಪ್ಪೋದಿಲ್ಲ. ಅದಕ್ಕೆ ಸತಿಪತಿಗಳು ಏಕೋಭಾವದಲ್ಲಿರಬೇಕು ಅಂತ ಹೇಳ್ತಾರೆ. ಕಾಲುಗಳೆರಡಾದರೂ ಓಟ ಒಂದೇ, ಕಣ್ಣುಗಳೆರಡಾದರೂ ನೋಟ ಒಂದೇ, ಕೈಗಳೆರಡಾದರೂ ಮಾಟ ಒಂದೇ, ಸತಿಪತಿಗಳೆರಡಾದರೂ ಅವರ ಬೇಟ ಒಂದಾಗಿರಬೇಕು ಅಂತ ಹೇಳ್ತಾರೆ. 2 ಕಾಲಿರ್ತಾವೆ, ಓಟ 2 ಇರೋದಿಲ್ಲ, ಒಂದೇ ಇರ್ತವೆ. ಕಣ್ಣುಗಳು 2 ಇರ್ತಾವೆ, ನೋಟ ಮಾತ್ರ ಒಂದೇ ಇರ್ತದೆ. ಕೈಗಳು 2 ಇದ್ರೂ ಸಹಿತ ಮಾಡುವ ಕಾರ್ಯ ಮಾಟ ಒಂದೇ ಇರ್ತದೆ. ಹಾಗೆ ಗಂಡ ಹೆಂಡಿದ್ರು ಬೇರೆ ಬೇರೆ ಆಗಿದ್ದರೂ ಸಹ ಅವರು ಪೂರಕವಾಗಿ ಮಾಡತಕ್ಕಂಥ ಪ್ರೀತಿಯ ಬೇಟ ಒಂದೇ ಆಗಿದ್ದರೆ ಅವರು ಸಾರ್ಥಕವಾದ ಬಾಳನ್ನು ಬದುಕಬಹುದು, ಜೀವನದ ಆತ್ಯಂತಿಕ ಗುರಿಯನ್ನು ಸಹಿತ ಸಾಧಿಸಬಲ್ಲರು. ಅದಕ್ಕಾಗಿ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ, ಸತಿಪತಿಗಳೊಂದಾಗದ ಭಕ್ಷಿದಂತೆ ಕಾಣು ವಿಷವ ಬೆರೆಸಿದಂತೆ ಕಾಣ ರಾಮನಾಥ. ಜೇಡ್ರ ದಾಶ್ಮೇನ್ ಹೇಳ್ತಾರೆ, ಸತಿಪತಿಗಳ ಭಕ್ತಿ ಒಂದಾಗಿರ್ಬೇಕು ಅಂದ್ರೇನೋ, ಇಬ್ಬರ ಆಸೆ ಆಕಾಂಕ್ಷೆಗಳು ಗುರಿಗಮ್ಯಗಳು ಒಂದೇ ಇರಬೇಕು. ಇಲ್ಲದಿದ್ರೆ ಏನಾಗ್ತದೆ ಅಂದ್ರೆ ಎತ್ತಿ ಎರೆಗೆಳಿತು, ಕ್ವಾಣ ಕೆರೆಗೆಳಿತು ಅಂತ ಅಕ್ಕಿದೊಂದು ಇವೊಂದೊಂದು ಆದರೆ ಅದು ಭಾಳ ಇಜ್ಜೋಡಾಗ್ತದೆ. ಇಜ್ಜೋಡು ಸಂಸಾರ ಭಾಳ ಅಪಾಯಕಾರಿಯಾಗಿರ್ತದೆ. ಅದಕ್ಕೆ ಗಂಡ ಕ್ಲಬ್ಗೆ ಹೋದ, ನೀ ಪ್ರವಚನ ಕೇಳಿದ್ರೆ ಅದು 36. ಗಂಡ ಪ್ರವಚನ ಕೇಳಕ್ಕೆ ಬಂದಾಗ ಹೆಂಡತಿ ಇದ್ರ ಮನ್ಯಾಗ TV ನೋಡ್ಕೊತ ಕೂತ್ರ ಅದು 36. ಇಬ್ಬರ ಆಸೆ ಆಕಾಂಕ್ಷೆ ಒಂದೇ ಇರಬೇಕು, ಗುರಿಗಮ್ಯಗಳು ಒಂದೇ ಇರಬೇಕು. ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಾರಿಮಸಣೆಯ ಭಕ್ತೆ. ಗಂಡ ಕೊಂಬುದು ಪಾದೋದ, ಹೆಂಡತಿ ಕುಂಬಿದು ಸುರೆಮಾಂಸ. ಅಂದರೆ ಹೀಗಿದ್ರೆ ಅವ್ರ ಜೀವನ ಅದು ಪೂರಕ ಅಲ್ಲ. ಪರಮಾತ್ಮನಡೆಗೆ ಹೋಗಬೇಕಾದ್ರೆ ಇಬ್ಬರ ಬಾಳು, ಇಬ್ಬರ ಗುರಿ ಗಮ್ಯ ಆದರ್ಶ ಒಂದೇ ಆಗಿರಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಹಾಗೆ ಒಂದೇ ಆಗಿದ್ದರೆ ಅದು ಸಾರ್ಥಕ. ಈ ಪುರುಷ ಪ್ರಧಾನವಾಗಿರ್ತಕ್ಕಂಥ ವೈದಿಕ ಸಮಾಜದಲ್ಲಿ ಅಲ್ಲಿ ಪುರುಷನಿಗೆ ಹೆಚ್ಚಿನ ಸ್ಥಾನ ಅದು. ಈ ಸ್ತ್ರೀ ಪ್ರಧಾನವಾಗಿರ್ತಕ್ಕಂಥ ದ್ರವಿಡ ಸಮಾಜದೊಳಗೆ ಸ್ತ್ರೀಗೆ ಭಾಳ ಮಹತ್ವ. ನಾವು ನೋಡ್ತೀವಿ ಕೆಲವರು ಮನೆಗಳಲ್ಲಿ
ಯಾರನ್ನ ನೀವು ಭೇಟಿಯಾಗಕ್ಕೆ ಹೋದ್ರೆ ಅಲ್ಲಿ ಗಂಡನ ಇನ್ನು ಕೆಲವ್ರ ಮನೆಗೆ ಹೋಗ್ಬಿಟ್ರೆ ಅಲ್ಲಿ ಹೆಂಡತಿದು ಎಲ್ಲ ನಡೀತಿರ್ತದೆ, ಗಂಡ ಏನೂ ಇರೋದಲ್ಲ, ಅವ್ನ ಕೆಲಸ ಸುಮ್ಮನೆ ಎಲ್ಲೇ ಇರ್ತಾನೆ. ಹೆಂಗಂದ್ರೆ ಈ ದೇವ್ರುಗಳು ಹಂಗದಾವ. ಈಗ ನೀವು ಶ್ರೀಶೈಲಕ್ಕೆ ಹೋಗ್ರಿ, ಅಲ್ಲಿ ಮಲ್ಲಿಕಾರ್ಜುನ ಇಂಪಾರ್ಟೆಂಟ್ ಅದ. ಮಲ್ಲಿಕಾರ್ಜುನ ಗುಡಿ, ಮಲ್ಲಿಕಾರ್ಜುನ ಇಂಪಾರ್ಟೆಂಟ್, ಭಾಳ ಮಹತ್ವ. ಬ್ರಹ್ಮರಾಂಬ ಅದಾಳ, ಆದ್ರೆ ಆಕಿಗೆ ನಟ್ಟು ಬೆಲೆ ಇಲ್ಲ. ನೋಡಿದ್ರು ಬಿಟ್ರೆ ಮೊದಲು ಮಲ್ಲಿಕಾರ್ಜುನ ನೋಡಿ ದರ್ಶನ ತಗೋತಾರ. ಕೆಲವ್ರು ಏನು ಮಾಡ್ತಾರೆ, ನೋಡೋ ನಡಿ ಅಮ್ಮನ್ನು ಅಂತ ತಿಳ್ಕೊಂಡು ಕೆಲವ್ರು ನೋಡ್ಕೊಂಡು ಬರ್ತಾರೆ. ಅದೇ ಮಧುರಾ ಮೀನಾಕ್ಷಿ ಹತ್ರ ಹೋಗ್ರಿ, ಮಧುರಾ ಮೀನಾಕ್ಷಿನ ಇಂಪಾರ್ಟೆಂಟ್. ಆಕಿ ಮುಂದೆ ಕ್ಯೂ ನಿಂತಿರ್ತದೆ ಜನ. ಮತ್ತು ಗುಡಿ ಹೆಸರು ಮಧುರಾ ಮೀನಾಕ್ಷಿ. ಅಲ್ಲಿ ಇಲ್ಲೇನೋ ಸುಂದರೇಶ್ ಅದಾನ, ಸುಂದರೇಶ್ ಇದ್ರು ಸೈ ಸುಂದರೇಶನಿಗೆ ಇಂಪಾರ್ಟೆಂಟ್ ಇಲ್ಲ. ಅನೇಕ ಜನರು ಹೋಗ ಸುಂದರೇಶ್ ಅದಾನ ಅನ್ನೋದು ಗೊತ್ತಿರೋದಿಲ್ಲ. ಹಂಗೆ ಕೆಲವ್ರ ಮನೆಯಲ್ಲಿ ಅವ್ರ ಗಂಡ ಅದಾನೋ ಇಲ್ಲ ಅನ್ನೋದು ಅನೇಕರಿಗೆ ಗೊತ್ತಿರೋದಿಲ್ಲ. ಕೆಲವ್ರ ಮನೆಯೊಳಗೆ ಅಂದ್ರೆ ಹೇಳ್ತಿ ಅದಾರೋ ಇಲ್ಲ ಅನ್ನೋದು ಗೊತ್ತಿರೋದಿಲ್ಲ. ಅದಕ್ಕೆ ಈ ಎರಡು ಏನದವಲ್ಲ ಅಂದ್ರೆ ಪುರುಷ ಪ್ರಧಾನವಾಗಿರ್ತಕ್ಕಂಥ ಆರ್ಯ ಸಮಾಜ, ಸ್ತ್ರೀ ಪ್ರಧಾನವಾಗಿರ್ತಕ್ಕಂಥ ದ್ರಾವಿಡ ಸಮಾಜವನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಶರಣರಲ್ಲಿ ಹಂಗಲ್ಲ. ಇಲ್ಲಿ ಸ್ತ್ರೀ ಪುರುಷರು ಸಮಾನರು. ಒಂದು ರಥದ ಎರಡು ಚಕ್ರಗಳಿದ್ದ ಹಾಗೆ. ಚಕ್ರ ಒಂದು ಮೇಲಿದ್ದು ಒಂದು ಕೆಳಗಿದ್ದು ಕುಬ್ಜಿದ್ರೆ ಅವು ಗಾಡಿ ಚೆನ್ನಾಗಿ ಓಡಕ್ಕೆ ಸಾಧ್ಯನೇ ಇಲ್ಲ. ಎರಡೂ ಅಷ್ಟೇ ಎತ್ತರ ಇರಬೇಕು, ಅಷ್ಟೇ ಒಂದೇ ರೀತಿಯಲ್ಲಿ ಓಡಬೇಕು, ಎರಡು ಕಣ್ಣಿನಂತೆ. ಅಂದ್ರೆ ಅವರಲ್ಲಿ ಏನು ಹೇಳ್ತಾರೆ ಅಂದ್ರೆ, ಗಂಡಗ ಹೆಂಡತಿ ಸಂಬಂಧ ಹೇಳುವಾಗ ಅದು ನೆರಳು ಅಂತ ತಿಳ್ಕೊಂಡು ಹೇಳ್ತಾರೆ. ಗಂಡ ವೃಕ್ಷ ಇದ್ದಂಗೆ, ಹೆಂಡತಿ ನೆರಳಿದ್ದಂಗೆ. ಅಂದ್ರೇನೋ ಸ್ವತಂತ್ರ ಸತ್ತ ವೃಕ್ಷಕ್ಕಿರ್ತದೆ, ಆದ್ರೆ ನೆರಳಕ್ಕೆ ಅಧೀನ ಸತ್ತ ಇರ್ತದೆ. ಈಗ ನೀವು ಶ್ರೀಶೈಲಕ್ಕೆ ಹೋಗ್ರಿ, ಅಲ್ಲಿ ಮಲ್ಲಿಕಾರ್ಜುನ ಇಂಪಾರ್ಟೆಂಟ್ ಅದ. ಮಲ್ಲಿಕಾರ್ಜುನ ಗುಡಿ, ಮಲ್ಲಿಕಾರ್ಜುನ ಇಂಪಾರ್ಟೆಂಟ್, ಭಾಳ ಮಹತ್ವ. ಬ್ರಹ್ಮರಾಂಬ ಅದಾಳ, ಆದ್ರೆ ಆಕಿಗೆ ನಟ್ಟು ಬೆಲೆ ಇಲ್ಲ. ನೋಡಿದ್ರು ಬಿಟ್ರೆ ಮೊದಲು ಮಲ್ಲಿಕಾರ್ಜುನ ನೋಡಿ ದರ್ಶನ ತಗೋತಾರ. ಕೆಲವ್ರು ಏನು ಮಾಡ್ತಾರೆ, ನೋಡೋ ನಡಿ ಅಮ್ಮನ್ನು ಅಂತ ತಿಳ್ಕೊಂಡು ಕೆಲವ್ರು ನೋಡ್ಕೊಂಡು ಬರ್ತಾರೆ. ಅದೇ ಮಧುರಾ ಮೀನಾಕ್ಷಿ ಹತ್ರ ಹೋಗ್ರಿ, ಮಧುರಾ ಮೀನಾಕ್ಷಿನ ಇಂಪಾರ್ಟೆಂಟ್. ಆಕಿ ಮುಂದೆ ಕ್ಯೂ ನಿಂತಿರ್ತದೆ ಜನ. ಮತ್ತು ಗುಡಿ ಹೆಸರು ಮಧುರಾ ಮೀನಾಕ್ಷಿ. ಅಲ್ಲಿ ಇಲ್ಲೇನೋ ಸುಂದರೇಶ್ ಅದಾನ, ಸುಂದರೇಶ್ ಇದ್ರು ಸೈ ಸುಂದರೇಶನಿಗೆ ಇಂಪಾರ್ಟೆಂಟ್ ಇಲ್ಲ. ಅನೇಕ ಜನರು ಹೋಗ ಸುಂದರೇಶ್ ಅದಾನ ಅನ್ನೋದು ಗೊತ್ತಿರೋದಿಲ್ಲ. ಹಂಗೆ ಕೆಲವ್ರ ಮನೆಯಲ್ಲಿ ಅವ್ರ ಗಂಡ ಅದಾನೋ ಇಲ್ಲ ಅನ್ನೋದು ಅನೇಕರಿಗೆ ಗೊತ್ತಿರೋದಿಲ್ಲ. ಕೆಲವ್ರ ಮನೆಯೊಳಗೆ ಅಂದ್ರೆ ಹೇಳ್ತಿ ಅದಾರೋ ಇಲ್ಲ ಅನ್ನೋದು ಗೊತ್ತಿರೋದಿಲ್ಲ. ಅದಕ್ಕೆ ಈ ಎರಡು ಏನದವಲ್ಲ ಅಂದ್ರೆ ಪುರುಷ ಪ್ರಧಾನವಾಗಿರ್ತಕ್ಕಂಥ ಆರ್ಯ ಸಮಾಜ, ಸ್ತ್ರೀ ಪ್ರಧಾನವಾಗಿರ್ತಕ್ಕಂಥ ದ್ರಾವಿಡ ಸಮಾಜವನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಶರಣರಲ್ಲಿ ಹಂಗಲ್ಲ. ಇಲ್ಲಿ ಸ್ತ್ರೀ ಪುರುಷರು ಸಮಾನರು. ಒಂದು ರಥದ ಎರಡು ಚಕ್ರಗಳಿದ್ದ ಹಾಗೆ. ಚಕ್ರ ಒಂದು ಮೇಲಿದ್ದು ಒಂದು ಕೆಳಗಿದ್ದು ಕುಬ್ಜಿದ್ರೆ ಅವು ಗಾಡಿ ಚೆನ್ನಾಗಿ ಓಡಕ್ಕೆ ಸಾಧ್ಯನೇ ಇಲ್ಲ. ಎರಡೂ ಅಷ್ಟೇ ಎತ್ತರ ಇರಬೇಕು, ಅಷ್ಟೇ ಒಂದೇ ರೀತಿಯಲ್ಲಿ ಓಡಬೇಕು, ಎರಡು ಕಣ್ಣಿನಂತೆ. ಅಂದ್ರೆ ಅವರಲ್ಲಿ ಏನು ಹೇಳ್ತಾರೆ ಅಂದ್ರೆ, ಗಂಡಗ ಹೆಂಡತಿ ಸಂಬಂಧ ಹೇಳುವಾಗ ಅದು ನೆರಳು ಅಂತ ತಿಳ್ಕೊಂಡು ಹೇಳ್ತಾರೆ. ಗಂಡ ವೃಕ್ಷ ಇದ್ದಂಗೆ, ಹೆಂಡತಿ ನೆರಳಿದ್ದಂಗೆ. ಅಂದ್ರೇನೋ ಸ್ವತಂತ್ರ ಸತ್ತ ವೃಕ್ಷಕ್ಕಿರ್ತದೆ, ಆದ್ರೆ ನೆರಳಕ್ಕೆ ಅಧೀನ ಸತ್ತ ಇರ್ತದೆ. ಆದರೆ ಇಲ್ಲಿ ಹಾಗಲ್ಲ, ಉಭಯತರಿಗೂ ಸಮಾನವಾಗಿರ್ತಕ್ಕಂಥ ಸ್ಥಾನ. ಅಂತೆಯೇ ಅವರಿಗೆ ಉಭಯತರಿಗೂ ಹುಟ್ಟಿದ ಕೂಡಲೇ ದೀಕ್ಷಾ ಕೊಡ್ತಕ್ಕಂಥ ಪದ್ಧತಿ ಅದು. ಹೆಣ್ಣೆ ಹುಟ್ಟಲಿ ಗಂಡೇ ಹುಟ್ಟಲಿ, ಇತ್ತೀಚೆಗಂತೂ ಹೆಣ್ಣು ಹುಟ್ಟಿದ್ರೆ ಅದನ್ನ ಹುಟ್ಟಕ್ಕಿಂತ ಮೊದಲೇ ಮುಗಿಸ್ಬಿಡ್ತಾರೆ. ಇಂಥ ಕೆಟ್ಟ ಪದ್ಧತಿ ಬಂದದ. ಅದು ಯಾರು ಮಾಡ್ತಾರೆ? ಕಲೀಲಾರದಂಥ ಹಳ್ಳಿ ಜನ ಅಲ್ಲ, ಕಲಿತಂಥ ಭಾರಿ ಎಜುಕೇಟೆಡ್ ಇಂಥವ್ರು ಇಂಥ ಮಾಡ್ತಾ ಇದ್ರೆ ಮುಂದೆ ಒಂದು ಕಾಲ ಏನ ಬರ್ತದಂದ್ರೆ, ಬರೇ ಗಂಡಸರ ಜಾಸ್ತಿ ಆಗಿಬಿಟ್ರೆ ಆವಾಗ ಈ ದೇಶದೊಳಗೆ ಲಗ್ನ ಮಾಡ್ಕೊಳಕ್ಕೆ ದ್ರೌಪದಿಯ ಒಂದು ಏನೋ ಪರಿಸ್ಥಿತಿ ಬರ್ತದೋ ಏನೋ ಅಂತ ನನಗೆ ಅನಿಸ್ತದೆ. ಅದಕ್ಕಾಗಿ ಇದನ್ನು ಭಾಳ ಎಚ್ಚರವಾಗಿ ಜನ ತಿಳ್ಕೋಬೇಕು. ಅಂದ್ರೆ ಅರ್ಥ ಆಯ್ತಲ್ಲ, ಬಹುಪತಿತ್ವ ಬಂದೀತು ತಿಳಿತಾ. ಬಹುಪತಿತ್ವ ಅನ್ನೋದು ಒಂದು ಕಾಲದಲ್ಲಿ ಬಳಕೆಯಲ್ಲಿ ಇತ್ತು ಈ ದೇಶದೊಳಗೆ, ಜಗತ್ತಿನಲ್ಲಿ ಇತ್ತು. ಆದರೆ ಅದ್ರ ಬಹುಪತಿತ್ವ ಬಹುಪತ್ನಿತ್ವ ಎರಡೂ ಅಪಾಯಕಾರಿ, ಸುಖಕ್ಕೆ ಒಳ್ಳೇದಲ್ಲ ಅಂತ ತಿಳ್ಕೊಂಡು ಒಂದು ಗಂಡ ಒಂದು ಹೆಂಡತಿ ಉಭಯತರ ಸಂಸಾರ ಚೆನ್ನಾಗಿರ್ಬೇಕು ಅನ್ನೋದನ್ನು ಇವತ್ತು ಕಂಡು ಹಿಡಿದು ಇವತ್ತು ನಾವು ಆದರ್ಶವಾಗಿರ್ತಕ್ಕಂಥ ದಂಪತಿಗಳನ್ನು ತಯಾರು ಮಾಡಬೇಕಾದ್ರೆ ಯಾರು ಶ್ರೇಷ್ಠ ಯಾರು ಕನಿಷ್ಠ ಅಂತಕ್ಕಂಥದ್ದನ್ನು ಹೇಳಬಾರ್ದು. ಅದಕ್ಕೆ ಶರಣರು ಅದೇ ರೀತಿಯಲ್ಲಿ ಆ ದಂಪತಿ ಏಕೋಭಾವವಾದಲ್ಲಿ ಮಹೇಶ್ವರ ಲಿಂಗವ ಕಾಣ ಬಂದಿತ್ತು ಅಂತ ಹೇಳ್ತಾರೆ. ಲಗ್ನದ ಬಗ್ಗೆ ಅನೇಕರು ಅನೇಕ ಅಭಿಪ್ರಾಯ ಹೇಳ್ತಾರೆ. ಸಾಸುವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಅಂತ. ಅಂದ್ರೆ ನೋಡ್ರಿ, ಇಷ್ಟು ಸುಖ ಪಡಬೇಕಾದ್ರೆ ಅಂದ್ರೆ ಸಾಸಿವೆಷ್ಟು ಸುಖ ಪಡಬೇಕಾದ್ರೆ ಎಷ್ಟು ದುಃಖ ಪಡಬೇಕು ಅಂದ್ರೆ ಬಹಳ ದುಃಖ ಪಡಬೇಕು ಅಂತ ಅರ್ಥ. ಗೊತ್ತಾಯ್ತಾ? ಲಗ್ನ ಮಾಡ್ಕೋಬೇಕೋ ಮಾಡ್ಕೋಬಾರ್ದು ಅಂತ ನಾನು ಕೇಳ್ತಾರೆ, ಅನೇಕರ ಕಡೆ ಕೇಳ್ತಾರೆ. ನೋಡ್ರಿ, ಕಡಿಮೆ ಕಷ್ಟಪಟ್ಟು ಹೆಚ್ಚು ಸುಖ ಪಡಬೇಕು ಅಂತಿದ್ರೆ ಸನ್ಯಾಸಿಗಳಾಗ, ಸ್ವಲ್ಪ ಸುಖಪಟ್ಟು ಬಹಳ ಕಷ್ಟಪಡಬೇಕು ಅಂತಂದ್ರೆ ಲಗ್ನ ಮಾಡ್ಕೊಳ್ಳಿ. ಎರಡು ನಿಮಗೆ ಸುಖ ದುಃಖ ಉಭಯತರಿಗೂ ಉಂಟು.
ಗೃಹಸ್ಥರಿಗೂ ಉಂಟು, ವಿರಕ್ತರಿಗೂ ಉಂಟು. ಸುಖ ದುಃಖ ಬದುಕಿನ ಅಂಗ ಅದು, ಅದನ್ನು ಏನೋ ಬಿಡೋಕ್ಕಾಗದೇ ಇಲ್ಲ, ಅದು ನಮ್ಮ ಜೊತೆಗೆ ಬಂದಿರತಕ್ಕಂಥದ್ದು. ಆದರೆ ವಿರಕ್ತರಿಗೆ ಏನೈತೆ ಅಂತಂದರೆ ಸ್ವಲ್ಪ ಕಷ್ಟಪಡ್ಬೇಕು. ಇಂದ್ರಿಯ ಸಂಯಮದಲ್ಲಿ ಸ್ವಲ್ಪ ಕಷ್ಟಪಟ್ಟರೆ ಮುಂದೆ ಯಾವುದೂ ಚಿಂತೆ ಇಲ್ಲ. ಏನು ಚಿಂತೆ ಅದು ನಿಮ್ಮ ಗೃಹಸ್ಥರಿಗೆ? ಎಷ್ಟು ಚಿಂತೆ, ಮಗಳ ದೊಡ್ಡಾಕೆ ಅದು ಲಗ್ನ ಮಾಡಬೇಕು, ವರದಕ್ಷಿಣೆ ಕೊಡಬೇಕು, ಅಯ್ಯೋ ಏನು ಮಾಡಬೇಕು, ಎಷ್ಟು ಚಿಂತೆ ಮಾಡ್ತೀರಿ ನೀವು. ಹೆರಿಗೆಗೆ ಬರ್ತಾಳೆ ಮಗಳಂತ ಚಿಂತೆ ಮಾಡ್ತೀರಿ, ಹಳೆಯ ದೇವ್ರು ಕಾಡ್ತಾರಂತ ಚಿಂತೆ ಮಾಡ್ತೀರಿ, ಯಾಕೋ ಮಗಳ ನಾವು ಹೊರಗೆ ಹಾಕಿಬಿಟ್ಟಾನ ಅಳಿಯ ಅಂತಂದು ಅದನ್ನು ಚಿಂತೆ ಮಾಡ್ತೀರಿ. ಒಂದು ಚಿಂತೆ ಅಲ್ಲ, ಏನು ಚಿಂತೆ, ಬಡತನಕ್ಕೆ ಒಂಬುವ ಚಿಂತೆ, ಉಣಲಾದ್ರೆ ಉಡುವ ಚಿಂತೆ, ಹಿಡಿಯೋ ಚಿಂತೆ ಅಂತ ಹೇಳಿರಲ್ಲ ಶರಣರು. ಹೀಗೆ ನಾನಾ ಥರದ ಚಿಂತೆ ಗೃಹಸ್ಥರಿಗೆ. ನಮಗೇನು ಚಿಂತೆ ಇಲ್ಲ. ಏನು ಹೊಟ್ಟೆ ಕಿಚ್ಚು ಬರ್ತದೆ ನಿಮಗೆಲ್ಲ. ನಮ್ಮ ಜೀವನ ನೋಡಿದ್ರೆ ಗೊತ್ತೇನೋ, ಬೆಳಗಿನ ಜಾವದಲ್ಲಿ ಸುಪ್ರಭಾತಲ್ಲಿ ಹೇಳೋದು, ಯೋಗಾಸನ ಮಾಡೋದು, ಸ್ನಾನ ಮಾಡೋದು, ಪೂಜಾ ಮಾಡೋದು, ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿಬಿಟ್ರೆ ಆ ಕಣ್ಣು ತೆಗೆದ್ರೆ ಪ್ರಸಾದ ಬಂದುಬಿಡ್ತೈತಿ. ಹೌದಲ್ಲ? ಬರ್ತೈತಿಲ್ಲ? ನಿಮಗೆ ಬರ್ತೈತೇನ? ಹಾಂ, ಕಣ್ಣು ಮುಟ್ರೆ ಯಾರು ಬರ್ತೈತೆ, ಯಾರು ಕೊಡ್ತಾರೆ ನಿಮಗೆ? ನೀವು ದುಡಿ ಹೋಗಿ ಕಷ್ಟಪಡ್ಬೇಕು ಅಂದ್ರೆ ಬೇಜವಾಬ್ದಾರಿ ತಿಳ್ಕೊಬಾರ್ದು. ಆದರೆ ನಾವು ದುಡಿತೀವಿ, ನಮ್ಮ ದುಡಿತ ಬೇರೆ, ನಿಮ್ಮ ದುಡಿತ ಬೇರೆ. ತಿಳಿತಾ? ನಾವು ನಮಗಾಗಿ ಹೆಚ್ಚು ದುಡಿಯೋದಿಲ್ಲ, ನಿಮಗಾಗಿ, ಸಮಾಜಕ್ಕಾಗಿ, ದೇಶಕ್ಕಾಗಿ ಹೆಚ್ಚು ದುಡಿತೀವಿ. ನೀವು ನಿಮಗಾಗಿ ಹೆಚ್ಚು ದುಡಿತೀರಿ. ಸ್ವಲ್ಪ ಏನೋ ಅದರಲ್ಲಿ ಆದರ್ಶಗ್ರಸ್ತರಿದ್ರೆ ಸ್ವಲ್ಪ ಸಮಾಜ ಧರ್ಮ ಅಂತ ತಿಳ್ಕೊಂಡು ಏನೋ ದಾನ ಧರ್ಮ ಪರೋಪಕಾರ ಮಾಡ್ತಾರೆ. ಅದಕ್ಕಾಗಿ ಸಾಸುವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಅಂತ ಹೇಳ್ತಾರೆ. ಹುಡುಗರು ಮಾತಾಡ್ತಿರ್ತಾವೆ, ಇಬ್ಬರು ಹುಡುಗರು ಜಗಳಾಡಿರ್ತಾವೆ. ಜಗಳದಾಗ ಹೇಳ್ತಾರೆ, ಏಯ್ ನಮ್ಮ ಮನೆ ಕಡೆ ಬಾ, ನೀನು ಚೆನ್ನಾಗಿ ಮದುವೆ ಮಾಡಿ ಕಳಿಸ್ತೀನಿ ಅಂತ. ಚೆನ್ನಾಗಿ ಮದುವೆ ಮಾಡಿ ಕಳಿಸ್ತೀನಿ ಅಂತಂದ್ರೆ ಏನ, ನೀನು ಫಜೀತಿ ಮಾಡಿ ಕಳಿಸ್ತೀನಿ ಅಂತ ಅಂದ್ರೆ ಏನರ್ಥ? ಮದುವೆ ಅಂದ್ರೆ ಫಜೀತೆ ಅಂತ. ಮದುವೆ ಅಂದ್ರೆ ಫಜೀತೆ ಅನ್ನೋದನ್ನು ಸಹಿತ ಲೋಕಾರೂಢಿಯಲ್ಲಿ ಮಾಡ್ತಕ್ಕಂಥದ್ದು, ಮಾತಾಡ್ತಕ್ಕಂಥದ್ದು, ಅದನ್ನು ಹೇಳ್ತಕ್ಕಂಥದ್ದು ನಾವು ಕೇಳಿದ್ದೀವಿ. ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂತ ಹೇಳ್ತಾರೆ. ಅಂದ್ರೆ ಮನೆ ಕಟ್ಟೋದು ಹೆಂಗೆ ಕಷ್ಟೋ, ಮದುವೆ ಮಾಡಿಕೊಂಡು ಬದುಕೋದು ಅಷ್ಟು ಸುಲಭವಾಗಿರ್ತಕ್ಕಂಥ ಮಾತಲ್ಲ. ರಾಮಕೃಷ್ಣ ಪರಮಹಂಸರು ಒಂದು ಸಣ್ಣ ಕಥೆ ಹೇಳ್ತಾರೆ. ಪೂಜಾರಿ ಇದ್ದಂತ ದೇವಸ್ಥಾನ, ಒಬ್ಬ ರಾಜ ಬರಬೇಕು ಅಂದ್ರೆ ರಾಜರ ಆಸ್ಥಾನಕ್ಕೆ ಸಂಬಂಧ ಇರ್ತಕ್ಕಂಥದ್ದು ಅದು ದೇವಾಲಯಗಳು. ಆ ದೇವಾಲಯಗಳು ಒಬ್ಬ ಪೂಜಾ ಮಾಡ್ತಿದ್ದ, ಅವನು ಬ್ರಹ್ಮಚಾರಿ ಆಗಿದ್ದ. ರಾಜ ಕರೆಸಿದ್ರೆ ಅವನು ಹೋಗ್ಬೇಕಾದ್ರೆ ರಾಜನೇ ಬಂದು ಇಲ್ಲಿ ಪ್ರಸಾದ ತೊಗೊಂಡು ಹೋಗ್ಲಿ ಅಂತ ಹೇಳ್ತಿದ್ದ. ಯಾಕಂದ್ರೆ ಬ್ರಹ್ಮಚಾರಿಗಳಿಗೆ ಸ್ವಲ್ಪ ದಿಮಾಕ್ ಭಾಳ ಇರ್ತದೆ. ಅವ್ರಿಗೆ ಅದು ಯಾರಿಗೆ ಏನೋ ಹೆದರ್ಬೇಕಾಗಿಲ್ಲ ನೋಡ್ರಿ. ಮುಂದೆ ಅವನನ್ನು ಲಗ್ನ ಮಾಡಿಬಿಟ್ರಂತೆ. ಲಗ್ನ ಮಾಡಿದ ನಂತರ ರಾಜ ಕಳಿಸಿ ಬಾರಪ್ಪ ಅಂತ ಹೇಳಿ ಕಳಿಸ್ಬೇಕಾಗಿರಲಿಲ್ಲ. ತಾನಾಗೆ ಬರೋದು, ಆ ಪುಷ್ಪ ತಂದಿನಿ, ಆ ಪ್ರಸಾದ ತಂದಿನಿ, ತೀರ್ಥ ತಂದಿನಿ, ಸ್ವೀಕರಿಸಿರಿ ಅಂತ ಹೇಳಿ ಗೋಗರಿದು ಅವ್ರ ಕಡೆಯಿಂದ ಏನೋ ಗಿಟ್ಟಿಸ್ಕೋಬೇಕಾಗಿತ್ತು ಅಂತ. ಅಂದರೆ ಏನರ್ಥ? ಗೃಹಸ್ಥ ಆದ ನಂತರ ಏನು ಭಾರ ಜಾಸ್ತಿ ಆಗ್ತದೆ. ಭಾರ ಜಾಸ್ತಿ ಆದಾಗ ಮನುಷ್ಯ ಏನಾಗ್ತಾನೆ, ಇನ್ನೊಬ್ಬರನ್ನ ಅವಲಂಬಿಸಬೇಕಾಗತ್ತೆ. ಅದಕ್ಕಾಗಿ ಸ್ವಾತಂತ್ರ್ಯ ಕಡಿಮೆ ಆಗ್ತದೆ. ತಾನು ಮನಸ್ಸಿಗೆ ಬಂದು ನಡೀತಕ್ಕಂಥದ್ದು ಏನೋ ದಯಾದರ್ಶದಂತೆ ನಡೀತಕ್ಕಂಥದ್ದು ಏನೊಂದು ಬ್ರಹ್ಮಚಾರಿಗೆ ಒಂದು ನಿಷ್ಠೆ ಇರ್ತದೆ, ಅದು ಕಡಿಮೆ ಕೂತು ಹೋಗ್ತದೆ ಕೆಲವರಿಗೆ. ಅಂದರೆ ಇದರ ಅರ್ಥ ಎಲ್ಲರಿಗೇನು ತಿಳ್ಕೊಬಾರ್ದು. ಅನೇಕ ಗೃಹಸ್ಥರು ತಮ್ಮ ಆದರ್ಶವನ್ನು ಎಂಥ ಕಷ್ಟ ಪ್ರಸಂಗದಲ್ಲಿ ಬಿಡೋದಿಲ್ಲ. ಗೃಹಸ್ಥ ಆದ ನಂತರ ಏನು ಭಾರ ಜಾಸ್ತಿ ಆಗ್ತದೆ. ಭಾರ ಜಾಸ್ತಿ ಆದಾಗ ಮನುಷ್ಯ ಏನಾಗ್ತಾನೆ, ಇನ್ನೊಬ್ಬರನ್ನ ಅವಲಂಬಿಸಬೇಕಾಗತ್ತೆ. ಅದಕ್ಕಾಗಿ ಸ್ವಾತಂತ್ರ್ಯ ಕಡಿಮೆ ಆಗ್ತದೆ. ತಾನು ಮನಸ್ಸಿಗೆ ಬಂದು ನಡೀತಕ್ಕಂಥದ್ದು ಏನೋ ದಯಾದರ್ಶದಂತೆ ನಡೀತಕ್ಕಂಥದ್ದು ಏನೊಂದು ಬ್ರಹ್ಮಚಾರಿಗೆ ಒಂದು ನಿಷ್ಠೆ ಇರ್ತದೆ, ಅದು ಕಡಿಮೆ ಕೂತು ಹೋಗ್ತದೆ ಕೆಲವರಿಗೆ. ಅಂದರೆ ಇದರ ಅರ್ಥ ಎಲ್ಲರಿಗೇನು ತಿಳ್ಕೊಬಾರ್ದು. ಅನೇಕ ಗೃಹಸ್ಥರು ತಮ್ಮ ಆದರ್ಶವನ್ನು ಎಂಥ ಕಷ್ಟ ಪ್ರಸಂಗದಲ್ಲಿ ಬಿಡೋದಿಲ್ಲ. ಇನ್ನು ಹೆಣ್ಣು ಗಂಡುಗಳನ್ನು ತನುಮನ ಭಾವನಾತ್ಮಕವಾಗಿ ಬೆಸೆಯತಕ್ಕಂಥ ಬೆಸುಗೆ ಅಥವಾ ಕಗ್ಗಂಟು ಅಂತ, ಅದಕ್ಕೆ ಲಗ್ನ ಅಂತಾರೆ. ಮತ್ತು ಅದಕ್ಕೆ ಲಗ್ನದೊಳಗೆ ಗಂಟು ಹಾಕ್ತಾರೆ ನೋಡ್ರಿ. ಆ ವರ ಮತ್ತು ಕನ್ಯೆ ಇರ್ತಾರಲ್ಲ, ಅವನ ದೋತ್ರಕ್ಕೆ ಶರ್ಗಕ್ಕೆ ಕಗ್ಗಂಟು ಹಾಕೋದಿಲ್ಲ. ಕಗ್ಗಂಟು ಅಂದ್ರೆ ಏನರ್ಥ? ನೀ ಸಾಯುವವರೆಗೆ ಗಂಡ ಹೆಂಡತಿ ಕೂಡೇ ಇರಬೇಕು, ಒಬ್ರನ್ನೊಬ್ರನ್ನ ಆಗಲಿ 36 ಆಗಬಾರ್ದು, ನೀ ಆ ಕಡೆ ನೀ ಈ ಕಡೆ ನೋಡಬಾರ್ದು. ಗೊತ್ತಾಕತ್ತಿಲ್ಲ? ನೀನು ಆ ಕಡೆ ನೋಡಬೇಡ, ನೀ ಈ ಕಡೆ ನೋಡಬೇಡ, ನೀವಿಬ್ರು ಒಬ್ರೊಬ್ರ ನೋಡ್ಕೋತ ಇರಬೇಕು. ತಿಳಿತಿಲ್ಲ? ಯಾಕಂದ್ರೆ ಈ ಗಂಡಸರಿಗೆ ಆ ಕಡೆ ನೋಡೋದು ಹೊರಚಾಳಿ ಭಾಳ ಇರ್ತತಿ. ಅದಕ್ಕಾಗಿ ನೀ ಆ ಕಡೆ ನೋಡಬೇಡ, ಈ ಕಡೆ ನೋಡಬೇಡ, ನೀವು ಯಾವಾಗಲೂ ಜೊತೆನೇ ಇರಬೇಕು ಜೀವನದ ಉದ್ದಕ್ಕೂ ತಿಳ್ಕೊಂಡು ಕಗ್ಗಂಟು ಹಾಕ್ತಾರೆ. ಅಂದರೆ ಕಗ್ಗಂಟು ಅಂದರೆ ಇಬ್ಬರ ಜೀವನವನ್ನು ಬೆಸೀತಕ್ಕಂಥ ಕಗ್ಗಂಟು ಅಂತ ಲಗ್ನದಲ್ಲಿ ಹೇಳ್ತಕ್ಕಂಥ ಒಂದು ಪದ್ಧತಿ ಬಂದೈತಿ. ಅದಕ್ಕೆ ದೇಹಗಳ ಕೂಟ ಕಾಮ, ಹೃದಯಗಳ ಸಮ್ಮಿಲನ ಪ್ರೇಮ, ಆತ್ಮಗಳ ಸಂಯೋಗ ಯೋಗ. ಹೀಗೆ ಕಾಮ ಪ್ರೇಮದಲ್ಲಿ, ಪ್ರೇಮ ಯೋಗದಲ್ಲಿ ಪರ್ಯವಸಾನ ಆಗಬೇಕು ಅಂತ ಹೇಳ್ತಕ್ಕಂಥದ್ದು ಇದು ಹಿಂದೂ ಸಂಸ್ಕೃತಿ. ದೇಹಗಳ ಸಂಬಂಧ ಇದ್ರೆ ಲಗ್ನ ಯಾಕೆ ಮಾಡ್ಕೋಬೇಕು? ಕೇವಲ ಕಾಮ ಒಂದೇ ಲಗ್ನದ ಗುರಿಯಲ್ಲ. ಕಾಮವು ಪ್ರೇಮದಲ್ಲಿ, ಪ್ರೇಮವು ಯೋಗದಲ್ಲಿ ಪರ್ಯವಸಾನವಾಗಬೇಕು. ಅಂದರೆ ಅದು ಆದರ್ಶ ಮದುವೆಯ ಮುಖ್ಯ ಗುರಿ ಅಂತ ತಿಳ್ಕೊಂಡು ಹೇಳ್ಬೋದು.
ಅದಕ್ಕಾಗಿ ಬರ್ಟ್ರಾಂಡ್ ರಸ್ಸೆಲ್ ಒಂದು ಮಾತು ಹೇಳ್ತಾನೆ, ಬಹಳ ದೊಡ್ಡ ತತ್ವಜ್ಞಾನಿ ಬರ್ಟ್ರಾಂಡ್ ರಸ್ಸೆಲ್. ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಪಡೆದುಕೊಂಡಿರ್ತಕ್ಕಂಥ ದೊಡ್ಡ ತತ್ವವೇತ್ತ ರಸ್ಸೆಲ್. ಅವನು ಹೇಳ್ತಾನೆ, ಮಾನವನ ಮೂಲ ದೈಹಿಕ ಬೇಡಿಕೆಯಾದ ಕಾಮತೃಪ್ತಿ, ಪ್ರಪಂಚಕ್ಕೆ ಮಕ್ಕಳನ್ನು ಕೊಡುವುದು, ಅವುಗಳ ಪಾಲನೆ ಪೋಷಣೆ ಮಾಡುವುದೇ ಈ ಸಂಸ್ಥೆಯ ಕಾರ್ಯ. ಪ್ರಾಣಿಶಾಸ್ತ್ರ ದೃಷ್ಟಿಯಿಂದ ನೋಡಲಾಗಿ ಕಾಮತೃಪ್ತಿಗಿಂತ ಮಕ್ಕಳ ಪಾಲನೆ ಪೋಷಣೆ ಮಾಡುವುದೇ ವಿವಾಹ ಸಂಸ್ಥೆಯ ಗುರಿ. ನೋಡ್ರಿ, ಅಂದರೆ ಲಗ್ನದ ಉದ್ದೇಶ 3 ಅಂತ. ಒಂದು, ಮಾನವನ ಸಹಜ ಬೇಡಿಕೆಯಾದ ಕಾಮ. ಇಟ್ ಇಸ್ ಅನ್ ಇನ್ಸ್ಟಿಂಕ್ಟ್. ನಿಮ್ಗೆ ಹೇಳಿರ್ಬೇಕೊಮ್ಮೆ, ನಾನು ಸಿಗ್ಮಂಡ್ ಫ್ರೈಡ್ 14 ಹುಟ್ಟುಗುಣಗಳನ್ನು ಕಂಡು ಹಿಡಿದಿದ್ದಾನೆ. 14 ಹುಟ್ಟುಗುಣಗಳಲ್ಲಿ ದ ಮೋಸ್ಟ್ ಪವರ್ಫುಲ್ ಇನ್ಸ್ಟಿಂಕ್ಟ್ ಯಾವುದು ಅಂದರೆ ಸೆಕ್ಸ್ ಈಸ್ ದಿ ಪವರ್ಫುಲ್ ಇನ್ಸ್ಟಿಂಕ್ಟ್. ಕಾಮ ಅಂತಕ್ಕಂಥದ್ದು ಭಾಳ ಪ್ರಬಲವಾಗಿರ್ತಕ್ಕಂಥ ಹುಟ್ಟುಗುಣ. ಅದಕ್ಕಾಗಿ ದೇವರು ಉದ್ದೇಶಪೂರ್ವಕವಾಗಿ ಈ ಹುಟ್ಟುಗುಣವನ್ನು ಇಟ್ಟಾನ. ಯಾಕಂದ್ರೆ ಕಾಮತೃಪ್ತಿಯಿಂದ ಮಕ್ಕಳ ಪಾಲನೆ ಪೋಷಣೆ ಮಾಡೋದು ಅತಿ ಮಹತ್ವವಾಗಿರ್ತಕ್ಕಂಥದ್ದು. ಜಗತ್ತಿಗೆ ಮಕ್ಕಳನ್ನು ಕೊಟ್ಟು ಹೋಗುವುದು ಅಷ್ಟೇ ಅಲ್ಲ, ಅವುಗಳ ಪಾಲನೆ ಪೋಷಣೆ ಮಾಡಿ ಆದರ್ಶವಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ತರಬೇತಿ ಮಾಡುವ ಜವಾಬ್ದಾರಿಯೂ ಸಹಿತ ತಾಯಿ ತಂದೆಗಳಿಗೆ ಇರ್ತದೆ. ಆ ಕಾರಣಕ್ಕಾಗಿ ಮದುವೆ ಎನ್ನುವ ಸಂಸ್ಥೆ ಇದು ಬಳಕೆಯಲ್ಲಿ ಬಂತು. ಜಗತ್ತಿನ ಎಲ್ಲ ರಾಷ್ಟ್ರದಲ್ಲಿ, ಎಲ್ಲ ದೇಶಗಳಲ್ಲಿ ಮದುವೆ ಅಂತಕ್ಕಂಥ ಸಂಸ್ಥೆ ಇರುವುದನ್ನು ನಾವು ನೋಡ್ಬೋದು. ದೇವರು ಒಪ್ಪಲಿ ಬಿಡಲಿ, ಧರ್ಮ ಒಪ್ಪಲಿ ಬಿಡಲಿ, ಅಂಥ ರಾಷ್ಟ್ರ ಅಂಥ ದೇಶಗಳಲ್ಲಿ ಸಹಿತ ಲಗ್ನ ಅನ್ನೋದು ಕಂಪಲ್ಸರಿ. ಅದು ಅವ್ರು ರಿಜಿಸ್ಟರ್ ಆದರೂ ಮಾಡ್ಕೊಳ್ಳೇಬೇಕು. ರಿಜಿಸ್ಟರ್ ಮ್ಯಾರೇಜ್ ಆದರೂ ಮಾಡ್ಕೊಂಡು ಬದುಕಬೇಕೆ ವಿನ ಯಾರ ಕೈ ಹಿಡ್ಕೊಂಡು ಹಾಗೆ ಸುಮ್ಮನೆ ಜೀವನದಲ್ಲಿ ಬದುಕಬೇಕನ್ನುವಂಥದ್ದು ನೇಮ್ ಇಲ್ಲ. ಅವು ಪಶುಗಳದು, ಅದು ಪಶುಗಳು ಮಾಡ್ತಕ್ಕಂಥದ್ದು. ಆದ್ದರಿಂದ ನಮ್ಮ ಭಾರತದಲ್ಲಿ ಮಾತ್ರ ಲಗ್ನಕ್ಕೆ ವಿಶೇಷವಾಗಿರ್ತಕ್ಕಂಥ ಬಹಳ ಪವಿತ್ರವಾಗಿರ್ತಕ್ಕಂಥ ಸ್ಥಾನ ಕೊಟ್ಟಿದ್ದಾರೆ. ಇವತ್ತು ಲಗ್ನನು ಸಂಸ್ಥೆ ಸಮಾಜದಿಂದ ಹೊರಟು ಹೋದ್ರೆ ಧರ್ಮ ಚೂರು ಚೂರಾಗ್ತದೆ. ನೀವು ನೋಡ್ರಿ, ಈ ಸಮಾಜದಾಗ ಲಗ್ನ ಅನ್ನೋ ಸಂಸ್ಥೆಯನ್ನು ತೆಗೆದು ಹಾಕ್ರಿ. ಯಾಕಂದ್ರೆ ಇತ್ತೀಚೆಗೆ ಕೆಲವು ಜನ, ಒಂದು ಹೊಸ ಜನಾಂಗ ಬರ್ತಾ ಇದೆ, ಯಾಕೆ ಲಗ್ನ ಮಾಡ್ಕೋಬೇಕು, ಯಾಕೆ ಕಷ್ಟಪಡಬೇಕು, ಸುಮ್ಮ ಹಾಯಾಗಿ ಸುಖವಾಗಿದ್ರಾಯಿತು ಅಂತ. ಇಂಥ ಜನರನ್ನು ಭಾಳ ನೋಡಿದ್ದೀನಿ ನಾನು. ಒಬ್ಬ ಹೆಣ್ಮಗಳು ಬಂದಿಲ್ಲ ಮೊನ್ನೆ ಬಸವ ಮಂಟಪಕ್ಕೆ. ಏನಮ್ಮ ವಯಸ್ಸು ಎಷ್ಟು ಅಂತ ಕೇಳಿದೆ, 35 ವರ್ಷ ಅಂದು. ಮತ್ತು ಮಕ್ಕಳೆಷ್ಟು ಅಂತ ಕೇಳಿದೆ, ಲಗ್ನನೇ ಆಗಿಲ್ಲ ಅಂತಂದು. ಯಾಕ್ರಿ ಅಂತ ಕೇಳಿದೆ, ಯಾಕೆ ಬಿಡ್ರಿ, 4,000 ರೂಪಾಯಿ ಕಮ್ಮಗೆ ಸಂಬಳ ಬರ್ತದೆ, ಆರಾಮ್ ಹಾಯಾಗಿದ್ದೀನಿ ಅಂತಂದು. ನಾನು ಹೇಳಿದೆ, ನಾನು ಒಪ್ಪೋದಿಲ್ಲ ಅಂತ ಹೇಳಿದೆ. ನೋಡು, ಈ ಜಗತ್ತಿನೊಳಗೆ ಮನುಷ್ಯನ ಸಹಜವಾಗಿರ್ತಕ್ಕಂಥ ಒಂದು ಇನ್ಸ್ಟಿಂಕ್ಟ್ ಐತೆ. ಅದು ತೃಪ್ತಿಯಾಗಬೇಕು, ಇಲ್ಲ ಉದಾತ್ತೀಕರಣವಾಗಬೇಕು. ಉದಾತ್ತೀಕರಣ ಮಾಡ್ಕೊಳ್ಬೇಕಾದ್ರೆ ಅದು ಸಾಧನ ಮಾಡಬೇಕು. ಯೋಗ ಸಾಧನ ಮಾಡಿದಾಗ ಮಾತ್ರ ಸಬ್ಲಿಮೇಷನ್ ಆಫ್ ಸೆಕ್ಸ್ ಅಂತ ನಾವೇನು ಹೇಳ್ತೀವಿ ಅದು ಸಾಧ್ಯ ಆಗ್ತದೆ. ಅದು ಅಕ್ಕಮಹಾದೇವಂಗ, ಪ್ರಭುದೇವರಂಗ, ವಿವೇಕಾನಂದರಂಗ ನಾವು ನಮ್ಮಲ್ಲಿರ್ತಕ್ಕಂಥ ಕಾಮಶಕ್ತಿಯನ್ನು ಉದಾತ್ತೀಕರಿಸಿಕೊಂಡಾಗ ಅದು ಒಂದು ಸುಂದರವಾಗಿರ್ತಕ್ಕಂಥ ಭವ್ಯವಾದ ಬದುಕು, ಆತ್ಮಾನಂದ ಬ್ರಹ್ಮಾನಂದವನ್ನು ಪಡೆಯತಕ್ಕಂಥ ಒಂದು ದಿವ್ಯವಾಗಿರ್ತಕ್ಕಂಥ ಆದರ್ಶ ಬದುಕು. ಇಲ್ಲದಿದ್ದರೆ ಲಗ್ನ ಮಾಡಿಕೊಂಡು ಸುಖವಾಗಿ ಇರಬೇಕು. ಈ ಕಡೆ ಲಗ್ನನೂ ಇಲ್ಲ, ಈ ಕಡೆ ವೈರಾಗ್ಯನೂ ಇಲ್ಲ ಅಂತಂದ್ರೆ ಆ ಬದುಕು ನಿಜವಾಗಿರ್ತಕ್ಕಂಥ ಆದರ್ಶ ಬದುಕಲ್ಲ. ಅದು ವಾಮ ಮಾರ್ಗದಿಂದ ಹೋಗುತ್ತೆ. ಇಲ್ಲಾಂದ್ರೆ ಡೇಂಜರಸ್ ಆಫ್ ಸೆಕ್ಸ್ ಇಸ್ ಮೋರ್ ಡೇಂಜರಸ್. ಆದ್ದರಿಂದ ಸೆಕ್ಸ್ ಸಪ್ರೆಸ್ ಮಾಡಬಾರ್ದು, ಕಾಮನನ್ನು ಕೊಲ್ಲಬಾರ್ದು. ಕಾಮನನ್ನು ಗೆದಿಬೇಕೋ, ಉದಾತ್ತೀಕರಿಸಬೇಕೋ, ಅದು ಒಂದೇ ಮಾರ್ಗ, ಉತ್ತಮ ಮಾರ್ಗ. ಅದಾಗಿಲ್ಲ, ಅದು ಸಾಧ್ಯ ಇಲ್ಲ, ಲಗ್ನ ಮಾಡ್ಕೋಬೇಕು. ಯುಟಿಲೈಸೇಷನ್ ಆಫ್ ದ ಸೆಕ್ಸ್, ಬಟ್ ಸಪ್ರೆಷನ್ ಆಫ್ ಸೆಕ್ಸ್ ಉಪಯೋಗೀಕರಣ ಮಾಡ್ಕೋಬೇಕು. ಗೃಹಸ್ಥರಾದರೂ ಉಪಯೋಗೀಕರಣ ಮಾಡಿಕೊಂಡು ಸಾರ್ಥಕ ಬದುಕನ್ನು ಬದುಕಬೇಕು. ಇಲ್ಲದಿದ್ದರೆ ಸಪ್ರೆಸ್ ಮಾಡಿದರೆ, ಹತ್ತಿಕ್ಕಿದ್ರೆ ಅದು ಅಪಾಯಕಾರಿಯಾಗಿರ್ತದೆ. ನಿಮ್ಮ ಆರೋಗ್ಯದ ಮೇಲೆ, ನಿಮ್ಮ ಮನಸ್ಸಿನ ಮೇಲೂ ಕೆಟ್ಟ ಪರಿಣಾಮ ಬೀರ್ತದೆ. ಇಷ್ಟೇ ಅಲ್ಲ, ಇತರ ಸಮಾಜಕ್ಕೂ ಸಹ ಕೆಡುಕನ್ನು ಮಾಡಬಹುದು. ಆದ್ದರಿಂದ ಇದರ ಬಗ್ಗೆ ಬಹಳ ಎಚ್ಚರವಾಗಿರಬೇಕು ಅಂತ ನಾನು ಹೇಳಿದೆ. ಅಂದರೆ ಇದಕ್ಕೆ ಅರ್ಥ ಏನು ಅಂತಂದರೆ, ಮದುವೆ ಅಂತಕ್ಕಂಥದ್ದು ಭಾಳ ಪವಿತ್ರವಾಗಿರ್ತಕ್ಕಂಥದ್ದು. ಮದುವೆಗೆ ನಮ್ಮ ಶರಣರು, ನಮ್ಮ ಋಷಿಮುನಿಗಳು ಬಹಳ ಮಹತ್ವ ಕೊಟ್ಟಾರೆ. ಅದಕ್ಕೆ ಗಾಂಧೀಜಿಯವರು ಒಂದು ಮಾತು ಹೇಳ್ತಾರೆ, ರಾಷ್ಟ್ರದ ಸೇವೆಯನ್ನು ಮಾಡಬಯಸುವವರು ಆಗಲಿ, ನಿಜವಾದ ಧಾರ್ಮಿಕ ಜೀವನದ ದರ್ಶನ ಅಪೇಕ್ಷಿಸುವವರಾಗಲಿ, ಅವರು ವಿವಾಹಿತರಾಗಿದ್ದರೂ ಬ್ರಹ್ಮಚರ್ಯ ಜೀವನ ನಡೆಸಲೇಬೇಕು. ವಿವಾಹವು ಸ್ತ್ರೀ ಪುರುಷರಿಬ್ಬರನ್ನು ಹತ್ತಿರದ ಸಂಪರ್ಕ ಹೊಂದುವಂತೆ ಮಾಡುತ್ತದೆ. ಒಂದು ವಿಶೇಷಾರ್ಥದಲ್ಲಿ ಗೆಳೆಯರಾಗಿರುತ್ತಾರೆ. ಆ ಗೆಳೆತನ ಈ ಜೀವನದಲ್ಲಿಯೂ ಜನ್ಮಾಂತರದಲ್ಲಿಯೂ ಭೇದ್ಯವಲ್ಲ. ವಿವಾಹದ ಕಲ್ಪನೆಯಲ್ಲಿ ಸಂಭೋಗಾಕಾಂಕ್ಷೆ ಇದ್ದೇ ಇರಬೇಕೆಂದು ನನಗೆ ಅನಿಸುವುದಿಲ್ಲ. ಇದು ಭಾಳ ಐಡಿಯಲ್ ಅದ. ಅಂದರೆ ಇದರ ಅರ್ಥ ಏನು ಅಂದರೆ, ಕೇವಲ ಭೋಗ ಸಂಭೋಗ ಮಾಡುವುದೇ, ಅಂದರೆ ವಿಷಯ ಸುಖವನ್ನು ಪಡೆಯುವುದೇ ಮದುವೆ ಮುಖ್ಯ ಗುರಿ ಅಲ್ಲ. ಈ ಸುಖದಿಂದ, ಕ್ಷಣಿಕ ಸುಖದಿಂದ
ಶ್ರೇಷ್ಠವಾದಂಥ ಸುಖವನ್ನು ಕೊನೆಗೆ ಆಧ್ಯಾತ್ಮ ಸುಖವನ್ನು ಪಡೆಯುವುದು ಇದು ಪೂರಕವಾಗಬೇಕು ಅಂತ ಹೇಳ್ತಾರೆ. ದ ಹ್ಯೂಮನ್ ಲವ್ ದಟ್ ಇನ್ಕಾರ್ನೇಟ್ಸ್ ಈಸ್ ಟೆಂಡೆಡ್ ಟು ಸರ್ವ್ ದ ಸ್ಟೆಪ್ಪಿಂಗ್ ಸ್ಟೋನ್ ಟು ದ ಡಿವೈನ್ ಲವ್ ಅಂತ ಗಾಂಧೀಜಿಯವರು ಇನ್ನೊಂದು ಕಡೆ ಹೇಳ್ತಾರೆ. ಅಂದರೆ ಮಾನವೀಯ ಪ್ರೇಮ ದೈವೀ ಪ್ರೇಮಕ್ಕೆ ಅದು ಹಂತವಾಗಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಈ ಒಂದು ಆದರ್ಶವಾದ ಪ್ರೀತಿಯನ್ನಿಟ್ಟುಕೊಂಡು ಲಗ್ನವನ್ನು ಮಾಡ್ತಕ್ಕಂಥ ಪದ್ಧತಿಯನ್ನು ಹಿಂದೂ ಸಮಾಜದಲ್ಲಿ ಅದನ್ನು ಬಳಕೆಯಲ್ಲಿ ತಂದಾರೆ. ಆಶ್ರಮದಲ್ಲಿ ಒಂದು ಮಹತ್ವವಾಗಿರ್ತಕ್ಕಂಥ ಗೃಹಸ್ಥ ಆಶ್ರಮವನ್ನು ಸಹಿತ ಅವರು ಬಳಕೆಯಲ್ಲಿ ತಂದಿರುವುದನ್ನು ನಾವು ನೋಡ್ತೇವೆ.